ತುಂಬ ಜನ ಮಿಡಲ್ ಕ್ಲಾಸ್ ಆಗಿ ಬಡವರಿಗೆ ಒಂದು ಕನಸಿರುತ್ತೆ, ಅಟ್ಲೀಸ್ಟ್ ಜೀವನದಲ್ಲಿ 1 ಕೋಟಿ ಹಣವನ್ನು ಗಳಿಸಬೇಕು ಅಂತ. ಆದರೆ ತಿಂಗಳಿಗೊಮ್ಮೆ ಬರುವ ಸಂಬಳದಲ್ಲಿ ರೆಂಟನ್ನು ಕಟ್ಕೊಂಡು EMI ಅನ್ನು ಕಟ್ಕೊಂಡು ಕುಟುಂಬದ ಇನ್ನಿತರ ಖರ್ಚನ್ನು ಮ್ಯಾನೇಜ್ ಮಾಡಿಕೊಂಡು ತಿಂಗಳ ಕೊನೆಯ ಆಗುವಾಗ ಅಕೌಂಟ್ ಝೀರೋ ಆಗುತ್ತೆ. ಹೀಗೆ ಜೀವನ ಪೂರ್ತಿ ಕೆಲಸ ಮಾಡಿದ್ರು ಕೂಡ ನಿಮಗೆ 1 ಕೋಟಿಯನ್ನು ಗಳಿಸಲಿಕ್ಕೆ ಆಗೋದಿಲ್ಲ ಎನ್ನುವಂಥ ಒಂದು ಚಿಂತೆಯಲ್ಲಿ ಇರ್ಬೋದು. ಆದರೆ ನಿಮಗೂ ಕೂಡ 1 ಕೋಟಿಯನ್ನು ಗಳಿಸಲಿಕ್ಕೆ ಸಾಧ್ಯ ಆಗುತ್ತೆ, ಯಾವುದೇ ಬಿಸ್ನೆಸ್ ಅನ್ನು ಮಾಡದೆ ಅಥವಾ ಹೆಚ್ಚೇನು ರಿಸ್ಕ್ ಅನ್ನು ತೆಗೆದುಕೊಳ್ಳದೆ ನಿಮ್ಮ ಸಂಬಳದಲ್ಲಿ ನೀವು ವೆಲ್ತ್ ಅನ್ನು ಬಿಲ್ಡ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಹೇಗೆ ಸಾಧ್ಯ ಆಗುತ್ತೆ? ಇದು ಸಾಧ್ಯ ಆಗುವಂಥದ್ದು ಕೇವಲ ಒಂದು ಸೇವಿಂಗ್ ಪ್ಲಾನ್, ಅದೇ ರೀತಿ ಇನ್ವೆಸ್ಟ್ಮೆಂಟ್ ಪ್ಲಾನ್ ಮುಖಾಂತರ. ಹಾಗಾದರೆ ಈ ವಿಡಿಯೋದಲ್ಲಿ ನಾವು ಯಾವ ರೀತಿ ಸೇವಿಂಗ್ ಪ್ಲಾನನ್ನು ಮಾಡಿದ್ರೆ ನಾವು ವೆಲ್ತನ್ನು ಬಿಲ್ಡ್ ಮಾಡ್ಬೋದು, ಕೇವಲ ಸಂಬಳದಿಂದಲೇ 1 ಕೋಟಿ ಹಣವನ್ನು ಗಳಿಸ್ಬೋದು ಅನ್ನೋದನ್ನು ತಿಳ್ಕೊಳ್ಳೋಣ. ಹಲೋ ಆ್ಯಂಡ್ ವೆಲ್ಕಮ್ ಟು ದ ಚಾನಲ್. ನಾನು ರಶ್ಮಿತ್, ಸೆಬಿ ರಿಜಿಸ್ಟರ್ಡ್ ರಿಸರ್ಚ್ ಅನಲಿಸ್ಟ್. ಭಾಳ ಜನರ ಯೋಚನೆ ಏನು ಗೊತ್ತಾ, ನನ್ನ ಸ್ಯಾಲ್ರಿ ಕಡಿಮೆ ಇದೆ, ಸ್ಯಾಲ್ರಿ ಜಾಸ್ತಿ ಆದ ನಂತರ ನಾನು ಇನ್ವೆಸ್ಟ್ಮೆಂಟನ್ನು ಸ್ಟಾರ್ಟ್ ಮಾಡ್ತೀನಿ ಅಂತ. ಇದೇ ಅವರು ಮಾಡುವಂಥ ಮೊದಲನೇ ತಪ್ಪು. ಯಾಕೆ ಗೊತ್ತಾ? ವೆಲ್ತನ್ನು ಬಿಲ್ಡ್ ಮಾಡುವಂಥದ್ದು ನಿಮ್ಮ ಸ್ಯಾಲ್ರಿ ಅಲ್ಲ, ನಿಮ್ಮ ಇನ್ವೆಸ್ಟ್ಮೆಂಟ್ ಹ್ಯಾಬಿಟ್. ಒಬ್ಬ ವ್ಯಕ್ತಿಗೆ 40,000 ಸಂಬಳ ಇದ್ರೂ ಕೂಡ ಅವನು ವೆಲ್ತನ್ನು ಬಿಲ್ಡ್ ಮಾಡ್ಬೋದು. ಅದೇ 2 ಲಕ್ಷ ಸಂಬಳವನ್ನು ತೆಗೆದುಕೊಳ್ಳುವಂಥ ವ್ಯಕ್ತಿ ವೆಲ್ತನ್ನು ಬಿಲ್ಡ್ ಮಾಡದೇ ಇರ್ಬೋದು. ಯಾಕೆ ಹೀಗೆ? ಅವರ ಇನ್ವೆಸ್ಟ್ಮೆಂಟ್ ಹ್ಯಾಬಿಟ್. ನೀವು ಎಷ್ಟು ಇನ್ಕಮನ್ನು ಪಡಿತೀರಿ ಅನ್ನೋದಕ್ಕಿಂತ ನೀವು ಪಡೆದ ಇನ್ಕಮಲ್ಲಿ ಎಷ್ಟು ಸೇವಿಂಗ್ ಮಾಡ್ತೀರಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹಾಗಾಗಿ ನಿಮ್ಮ ಸ್ಯಾಲ್ರಿ ಕಡಿಮೆ ಇದೆ ಅನ್ನುವಂಥ ಚಿಂತೆಯಲ್ಲಿ ಇರಬೇಡಿ, ನಿಮ್ಮ ಸ್ಯಾಲ್ರಿಯಲ್ಲಿ ಎಷ್ಟು ಸೇವಿಂಗ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ಫೋಕಸನ್ನು ಮಾಡಬೇಕಾಗತ್ತೆ. ಹಾಗಾದರೆ ಈ ಸೇವಿಂಗ್ ಮಾಡಿ ಹೇಗೆ ನಾವು ವೆಲ್ತನ್ನು ಬಿಲ್ಡ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ? ಇದು ಸಾಧ್ಯ ಆಗುವಂಥದ್ದು ಕಂಪೌಂಡಿಂಗ್ನ ಮ್ಯಾಜಿಕ್ಕಿಂದ. ಹೇಗೆ ನಾವು ಇನ್ವೆಸ್ಟ್ಮೆಂಟ್ ಮಾಡಿ ನಮ್ಮ ಇನ್ವೆಸ್ಟ್ಮೆಂಟ್ಗೆ ಒಂದಷ್ಟು ಟೈಮ್ ಕೊಟ್ಟಾಗ ಅಲ್ಲಿ ಕಂಪೌಂಡಿಂಗ್ನ ಎಫೆಕ್ಟ್ ಬರ್ತಾ ಹೋಗುತ್ತೆ. ಫಾರ್ ಎಕ್ಸಾಂಪಲ್, ನಾವು ಒಂದು 10,000 ಇನ್ವೆಸ್ಟ್ಮೆಂಟ್ ಮಾಡಿದ್ವಿ ಅಂತ ಇಟ್ಕೊಳ್ಳಿ, 1 ವರ್ಷ ಆಗುತ್ತೆ, ಅಲ್ಲಿ ನನಗೆ 10% ರಿಟರ್ನ್ ಬಂತು ಅಂತ ಇಟ್ಕೊಳ್ಳಿ. ನೆಕ್ಸ್ಟ್ ವರ್ಷ ಅದು 1,000 ಜಾಸ್ತಿ ಆಗುತ್ತೆ, ನಮ್ಮ ಇನ್ವೆಸ್ಟ್ಮೆಂಟ್ನ ವ್ಯಾಲ್ಯೂ 11,000 ಆಗುತ್ತೆ. ಇನ್ನೊಂದು ವರ್ಷ ಕಳೆದಾಗ ಕೇವಲ ನಮಗೆ 10,000 ಮೇಲೆ ಇಂಟ್ರೆಸ್ಟ್ ಅಥವಾ ರಿಟರ್ನ್ ಬರೋದಿಲ್ಲ, ಬದಲಾಗಿ ನಾವು ಈ ಹಿಂದೆ ಅರ್ನ್ ಮಾಡಿದಂಥ ಇಂಟ್ರೆಸ್ಟ್ ಅಥವಾ ರಿಟರ್ನ್ಗೂ ಕೂಡ ಇನ್ನೊಂದಿಷ್ಟು ರಿಟರ್ನ್ ಆ್ಯಡ್ ಆಗ್ತಾ ಹೋಗುತ್ತೆ. ಹೀಗೆ ಒಂದಷ್ಟು ಟೈಮನ್ನು ಕೊಟ್ಟಾಗ ಆ ಕಂಪೌಂಡಿಂಗ್ನ ಎಫೆಕ್ಟ್ ತುಂಬ ಚೆನ್ನಾಗಿ ವರ್ಕ್ ಆಗಿ ನಮಗೆ ವೆಲ್ತನ್ನು ಬಿಲ್ಡ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾದರೆ 1 ಕೋಟಿನ ಅರ್ನ್ ಮಾಡಲಿಕ್ಕೆ ನಾವು ಎಷ್ಟು ಅಮೌಂಟನ್ನು ಇನ್ವೆಸ್ಟ್ಮೆಂಟ್ ಮಾಡಬೇಕಾಗತ್ತೆ ಅನ್ನೋದನ್ನು ಈಗ ನೋಡೋಣ. ನಾನಿಲ್ಲಿ amIprofitable.com ಎನ್ನುವಂಥ ಒಂದು ವೆಬ್ಸೈಟಲ್ಲಿ ಬಂದಿದ್ದೀನಿ. ಇಲ್ಲಿ ನೀವು ಕೆಳಗಡೆ ಬಂದರೆ ಇಲ್ಲಿ SIP ಆ್ಯಂಡ್ SW ಕ್ಯಾಲ್ಕುಲೇಟರ್ ಅಂತಿದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೀವು SIP ಕ್ಯಾಲ್ಕುಲೇಟರ್ಗೆ ಬಂದರೆ ಇಲ್ಲಿ ಮಂತ್ಲಿ ಇನ್ವೆಸ್ಟ್ಮೆಂಟ್ ಅಂತ ಕೇಳುತ್ತೆ. ನಾನಿಲ್ಲಿ 10,000 ಕೊಡ್ತೀನಿ. ನಾನು ಪ್ರತಿ ತಿಂಗಳು 10,000 ಇನ್ವೆಸ್ಟ್ಮೆಂಟ್ ಮಾಡ್ತೀನಿ. ಅದೇ ರೀತಿ ಎಕ್ಸ್ಪೆಕ್ಟೆಡ್ ಆ್ಯನ್ಯುವಲ್ ರಿಟರ್ನ್ ನಾವು 12% ಇಟ್ಕೊಳ್ಳೋಣ. ಅದೇ ರೀತಿ ಇನ್ವೆಸ್ಟ್ಮೆಂಟ್ ಪೀರಿಯಡ್ ಎಷ್ಟು ವರ್ಷದವರೆಗೂ ನಾವು ಇನ್ವೆಸ್ಟ್ಮೆಂಟ್ ಮಾಡ್ತೀವಿ, ಮಿನಿಮಮ್ ಅಂದರೂ ನಾವು 25 ವರ್ಷ ಅಂತ ತಗೊಳ್ಳೋಣ. ನಾವು ಜಾಬನ್ನು ಮಾಡ್ತಾ ಇರ್ತೀವಿ, ನಾವು ರಿಟೈರ್ಡ್ ಆಗೋವರೆಗೂ ನಾವು ಇನ್ವೆಸ್ಟ್ಮೆಂಟನ್ನು ಮಾಡ್ತಾ ಇರ್ತೀವಿ ಅಂತ ತಗೊಳ್ಳೋಣ. ಅದೇ ರೀತಿ ಎಕ್ಸ್ಪೆಕ್ಟೆಡ್ ಇನ್ಫ್ಲೇಷನ್ ವ್ಯಾಲ್ಯೂ ಅಂತಿದೆ, ಅದನ್ನು ನಾವು 5% ತಗೊಳ್ಳೋಣ. ಅಂದರೆ ಪ್ರತಿ ವರ್ಷ ನಮ್ಮ ಹಣದ ವ್ಯಾಲ್ಯೂ ಒಂದಷ್ಟು ಕಡಿಮೆ ಆಗ್ತಾ ಹೋಗುತ್ತೆ. ಅಂದರೆ ಇವತ್ತು ನಾವು ₹100 ಕೊಟ್ಟು ಯಾವುದೊಂದು ವಸ್ತುವನ್ನು ಪರ್ಚೇಸ್ ಮಾಡ್ಬೋದು, ಬಟ್ ಅದೇ ವಸ್ತುವನ್ನು ಇನ್ನು 1 ವರ್ಷ ಬಿಟ್ಟು ಪರ್ಚೇಸ್ ಮಾಡಲಿಕ್ಕೆ ₹100 ಸಾಕಾಗೋದಿಲ್ಲ, ಮೇ ಬಿ 105, 106 ಬೇಕಾಗ್ಬೋದು. ಸೊ ನಮ್ಮ ಹಣದ ವ್ಯಾಲ್ಯೂ ಅಲ್ಲಿ ಒಂದಷ್ಟು ಕಡಿಮೆ ಆಗುತ್ತೆ. ಸೊ ಹಾಗಾಗಿ ಇವತ್ತು ನಾವು 1 ಕೋಟಿಯನ್ನು ಕ್ಯಾಲ್ಕುಲೇಟ್ ಮಾಡ್ಬೋದು, ಬಟ್ ಇನ್ನು 25 ವರ್ಷ ಬಿಟ್ಟು ಆ 1 ಕೋಟಿಗೆ ಅಷ್ಟು ವ್ಯಾಲ್ಯೂ ಇರೋದಿಲ್ಲ. ಸೊ ಆ ವ್ಯಾಲ್ಯೂ ಅಡ್ಜಸ್ಟ್ ಆಗಬೇಕು ಅಂತೇಳಿ ನಾವು ನಮ್ಮ ಕ್ಯಾಲ್ಕುಲೇಷನಲ್ಲಿ ಇನ್ಫ್ಲೇಷನನ್ನು ಇನ್ಕ್ಲೂಡ್ ಮಾಡ್ಕೊಳ್ಬೇಕಾಗುತ್ತೆ. ಅದಕ್ಕೆ ನಾನಿಲ್ಲಿ 5% ಕೊಟ್ಟೆ. ನೆಕ್ಸ್ಟ್ ಇಲ್ಲಿ ರೆಗ್ಯುಲರ್ SIP, ಅದೇ ರೀತಿ ಸ್ಟೆಪ್ ಅಪ್ SIP ಅಂತಿದೆ. ನಾವಿಲ್ಲಿ ಸ್ಟೆಪ್ ಅಪ್ SIP ಅನ್ನು ನೋಡೋಣ. ಅಂದರೆ ಪ್ರತಿ ವರ್ಷವೂ ನಾವು ಒಂದಷ್ಟು ಇನ್ವೆಸ್ಟ್ಮೆಂಟನ್ನು ಜಾಸ್ತಿ ಮಾಡ್ತಾ ಹೋಗ್ತೀವಿ. ಯಾಕೆ? ನಾವು ಸ್ಯಾಲ್ರಿನ ತೆಗೆದುಕೊಳ್ತಾ ಹೋಗ್ತೀವಿ, ಪ್ರತಿ ವರ್ಷ ನಮ್ಮ ಸ್ಯಾಲರಿ ಸ್ವಲ್ಪ ಇನ್ಕ್ರೀಸ್ ಆಗುತ್ತೆ. ಸೊ ಸ್ಯಾಲರಿ ಇನ್ಕ್ರೀಸ್ ಆಗ್ತಾ ಹೋದಾಗೆ ನಾವು ನಮ್ಮ ಇನ್ವೆಸ್ಟ್ಮೆಂಟನ್ನು ಕೂಡ ಇನ್ಕ್ರೀಸ್ ಮಾಡ್ತಾ ಹೋಗ್ತೀವಿ. ಇಲ್ಲಿ ನಾನು 5% ಇನ್ಕ್ರೀಸ್ ಮಾಡ್ತೀನಿ ಅಂತ ಕೊಡ್ತೀನಿ. ಈಗ ಕ್ಯಾಲ್ಕುಲೇಟ್ SIP ರಿಟರ್ನ್ ಅಂತ ಕೊಟ್ಟರೆ ಇಲ್ಲಿ ನಮ್ಮ ಹಣದ ವ್ಯಾಲ್ಯೂ ನಾವು 57 ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡ್ತೀವಿ, 25 ವರ್ಷ ಬಿಟ್ಟು 2,13,00,000 ನಮಗೆ ರಿಟರ್ನ್ ಸಿಗುತ್ತೆ. ಟೋಟಲ್ ಹಣದ ವ್ಯಾಲ್ಯೂ 2,70,00,000 ಆಗುತ್ತೆ. ಇದೇ ಹೇಳಿದ್ದು ನಾನು ಕಂಪೌಂಡಿಂಗ್ನ ಮ್ಯಾಜಿಕ್. ಇಲ್ಲಿ ನೋಡಿ, ನೀವು ಇನ್ವೆಸ್ಟ್ಮೆಂಟ್ ಮಾಡಿದ್ದು ಕೇವಲ 57 ಲಕ್ಷ, ಬಟ್ ನಿಮಗೆ 2,13,00,000 ರಿಟರ್ನ್ ಆಗಿ ಸಿಗುತ್ತೆ. ಇದು ನಾಮಿನಲ್ ವ್ಯಾಲ್ಯೂ ಆಯಿತು. ಇಲ್ಲಿ ನಾವು ಇನ್ಫ್ಲೇಷನ್ ಅಡ್ಜಸ್ಟ್ಗೆ ಬಂದರೂ ಕೂಡ ಇಲ್ಲಿ ನಮಗೆ 77 ಲ್ಯಾಕ್ ನಮ್ಮ ಇನ್ಫ್ಲೇಷನ್ ಅಡ್ಜಸ್ಟೆಡ್ ವ್ಯಾಲ್ಯೂ ಆಗುತ್ತೆ. ನಿಮಗೆ ಇನ್ಫ್ಲೇಷನ್ ಅಡ್ಜಸ್ಟೆಡ್ ವ್ಯಾಲ್ಯೂವೇ 1 ಕೋಟಿಗಿಂತ ಮೇಲೆ ಬೇಕು ಅಂತಿದ್ರೆ ನೀವು ಇನ್ವೆಸ್ಟ್ಮೆಂಟನ್ನು ಇಲ್ಲಿ ಜಾಸ್ತಿ ಮಾಡ್ತಾ ಹೋಗಬೇಕಾಗತ್ತೆ. ಮೇ ಬಿ ನೀವು 15,000 ಮಾಡ್ತಾ ಹೋದ್ರಿ ಅಂತ ಇರ್ತೀರ, ಆಗ ಇಲ್ಲಿ ನಿಮ್ಮ ಇನ್ಫ್ಲೇಷನ್ ಅಡ್ಜಸ್ಟೆಡ್ ವ್ಯಾಲ್ಯೂವೇ ಇಲ್ಲಿ 1 ಕೋಟಿ ಆಗುತ್ತೆ. ಅಥವಾ ನೀವು ಇನ್ನೊಂದಿಷ್ಟು ಟೈಮನ್ನು ಜಾಸ್ತಿ ಕೊಡಲಿಕ್ಕೆ ಆಯಿತು ಅಂತಿದ್ರೆ ಮೇ ಬಿ 30 ವರ್ಷ ಅದೇ ರೀತಿ 10,000 ಇನ್ವೆಸ್ಟ್ಮೆಂಟನ್ನು ಮಾಡ್ತೀವಿ ಅಂತಿದ್ರು ಕೂಡ ಆಗಲೂ ಕೂಡ ನಿಮ್ಮ ಇಲ್ಲಿ ಇನ್ಫ್ಲೇಷನ್ ಅಡ್ಜಸ್ಟೆಡ್ ವ್ಯಾಲ್ಯೂ 1 ಕೋಟಿ ಆಗುತ್ತೆ. ನಾಮಿನಲ್ ವ್ಯಾಲ್ಯೂ ಇಲ್ಲಿ 5 ಕೋಟಿ ಆಗುತ್ತೆ. ಇದು ಹೇಗೆ ಸಾಧ್ಯ? ಇದು ಸಾಧ್ಯ ಇಲ್ಲ ಅಂತ ನೀವು ಅಂದ್ಕೊಳ್ಬೋದು, ಬಟ್ ಪ್ರಾಕ್ಟಿಕಲ್ ಆಗಿ ನೀವು ಇದನ್ನು ಮಾಡ್ತಾ ಹೋದಾಗ ಖಂಡಿತ ಸಾಧ್ಯ ಆಗುತ್ತೆ. ಯಾವ ರೀತಿ ನಾವು ಈ ರೀತಿ ಗೋಲನ್ನು ಕ್ಯಾಲ್ಕುಲೇಟ್ ಮಾಡಿ ವೆಲ್ತನ್ನು ಬಿಲ್ಡ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ಆಲ್ರೆಡಿ ನಾನೊಂದು ವಿಡಿಯೋವನ್ನು ಮಾಡಿದ್ದೀನಿ. ಅದರಲ್ಲಿ ಈ
ವೆಬ್ಸೈಟಲ್ಲಿರುವಂಥ ಗೋಲ್ ಕ್ಯಾಲ್ಕುಲೇಟರ್ ಅಥವಾ ರಿಟೈರ್ಮೆಂಟ್ ಕ್ಯಾಲ್ಕುಲೇಟರ್ನ ಯಾವ ರೀತಿ ಯೂಸ್ ಮಾಡ್ಬೋದು ಅನ್ನೋದನ್ನು ಕೂಡ ಡಿಸ್ಕಸ್ ಮಾಡಿದ್ದೀನಿ. ಆ ವಿಡಿಯೋನ ನೀವು ನೋಡ್ಕೊಳ್ಳಿ. ಸೊ ನೀವು ಕೇಳ್ಬೋದು, ಇದು ಕೇವಲ ಕ್ಯಾಲ್ಕುಲೇಷನ್ಗೆ ಮಾತ್ರ, ಪ್ರಾಕ್ಟಿಕಲ್ ಆಗಿ ಸಾಧ್ಯ ಇಲ್ಲ, ಅಥವಾ ನನ್ನ ಸ್ಯಾಲ್ರಿ ಕಡಿಮೆ ಇದೆ, ನಾನು ಯಾವ ರೀತಿ ಇಷ್ಟು ದೊಡ್ಡ ಅಮೌಂಟನ್ನು ಸೇವಿಂಗ್ ಮಾಡೋದು ಅಥವಾ ಇನ್ವೆಸ್ಟ್ಮೆಂಟ್ ಮಾಡೋದು ಅಂತ. ಪ್ರಾಕ್ಟಿಕಲ್ ಆಗಿ ಖಂಡಿತ ಸಾಧ್ಯ ಇದೆ. ನಾನು ಆಗಲೇ ಹೇಳಿದಾಗೆ ಇವತ್ತು ನಿಮ್ಮ ಸ್ಯಾಲ್ರಿ ಕಡಿಮೆ ಇರ್ಬೋದು, ಇನ್ನು ಮುಂದೆ ನಿಮ್ಮ ಸ್ಯಾಲ್ರಿ ಜಾಸ್ತಿ ಆಗ್ತಾ ಹೋಗ್ಬೋದು. ಸೊ ಇಲ್ಲಿ ಇಂಪಾರ್ಟೆಂಟ್ ಇರುವಂಥದ್ದು ನಾವು ನಮ್ಮ ಇನ್ವೆಸ್ಟ್ಮೆಂಟ್ಗೆ ಎಷ್ಟು ಟೈಮನ್ನು ಕೊಡ್ತೀವಿ ಅನ್ನೋದು. ಸೊ ನಿಮ್ಮ ಇನ್ವೆಸ್ಟ್ಮೆಂಟ್ ಅಮೌಂಟ್ ಎಷ್ಟೇ ಚಿಕ್ಕದಿದ್ರೂ ಕೂಡ ನೀವು ಅದಕ್ಕೆ ಟೈಮನ್ನು ಕೊಡ್ತಾ ಹೋದಾಗ ಅಲ್ಲಿ ಕಂಪೌಂಡಿಂಗ್ ಎಫೆಕ್ಟ್ ಬರ್ತಾ ಹೋಗುತ್ತೆ. ಸೊ ಅದಕ್ಕಾಗಿ ನಿಮ್ಮ ಸ್ಯಾಲ್ರಿ ಎಷ್ಟೇ ಚಿಕ್ಕದಿರಲಿ ಅಥವಾ ಎಷ್ಟೇ ಕಡಿಮೆ ಇರಲಿ, ನೀವು ಮಾಡಬೇಕಾಗಿರುವಂಥದ್ದು ಮೊದಲನೇದಾಗಿ ಬಜೆಟಿಂಗನ್ನು ಮಾಡಬೇಕಾಗತ್ತೆ. ನಾನು ನನ್ನ ಫಿನಾನ್ಷಿಯಲ್ ಫ್ರೀಡಮ್ ಫಾರ್ಮುಲಾ ಕೋರ್ಸಲ್ಲಿ ಇದರ ಬಗ್ಗೆ ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಯಾವ ರೀತಿ ನಾವು ಬಜೆಟಿಂಗನ್ನು ಮಾಡುವಂಥದ್ದು, ಯಾವ ರೀತಿ ಒಂದು ಇನ್ವೆಸ್ಟ್ಮೆಂಟ್ ಪ್ಲ್ಯಾನನ್ನು ರೆಡಿ ಮಾಡುವಂಥದ್ದು, ಯಾವ ರೀತಿ ಡೆಟ್ಟನ್ನು ಮ್ಯಾನೇಜ್ ಮಾಡುವಂಥದ್ದು, ಸೇವಿಂಗನ್ನು ಮಾಡುವಂಥದ್ದು, ಅದೇ ರೀತಿ ಈ ರೀತಿ ವೆಲ್ತನ್ನು ಬಿಲ್ಡ್ ಮಾಡಲಿಕ್ಕೆ ಯಾವ್ಯಾವ ಫಂಡ್ಗಳ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅನ್ನೋದನ್ನು ಆ ಕೋರ್ಸಲ್ಲಿ ನಾನು ಡಿಸ್ಕಸ್ ಮಾಡಿದ್ದೀನಿ. ಸೊ ಮೊದಲನೇದಾಗಿ ನೀವು ಬಜೆಟಿಂಗನ್ನು ಮಾಡಬೇಕಾಗುತ್ತೆ. ಅಂದರೆ ಪ್ರತಿ ತಿಂಗಳು ನಿಮಗೆ ಅಗತ್ಯ ಇರುವಂಥ ಖರ್ಚು ಯಾವುದು ಅದನ್ನೆಲ್ಲ ನೋಟ್ ಮಾಡ್ಕೊಳ್ಬೇಕಾಗುತ್ತೆ. ಅದಕ್ಕೆ ನೀವು ಎಷ್ಟು ಅಮೌಂಟನ್ನು ಖರ್ಚು ಮಾಡ್ಬೋದು ಅನ್ನೋದನ್ನು ನೋಡಬೇಕಾಗುತ್ತೆ. ಒಮ್ಮೆ ನೀವು ಬಜೆಟಿಂಗ್ ಮಾಡಿದ ನಂತರ, ಅಥವಾ ನೀವು ಪ್ರತಿ ತಿಂಗಳು ಅಥವಾ ಈ ತಿಂಗಳು ಅಥವಾ ನೀವು ಪ್ರತಿ ತಿಂಗಳು ಮಾಡುವಂಥ ಖರ್ಚನ್ನು ಬರೆದಿಡಬೇಕಾಗತ್ತೆ. ಮಂತ್ ಎಂಡ್ ಆಗುವಾಗ ನೀವು ಯಾವುದೋ ಒಂದಷ್ಟು ಅಮೌಂಟನ್ನು ಅನ್ನೆಸೆಸರಿಯಾಗಿ ಖರ್ಚು ಮಾಡ್ತಾ ಇರ್ತೀರಿ. ಸೊ ಆ ಅಮೌಂಟನ್ನೇ ಸೇವ್ ಮಾಡಿದರೆ ನೀವು ದೊಡ್ಡದಾದ ಅಮೌಂಟನ್ನು ಸೇವ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಮೊದಲನೇದಾಗಿ ಬಜೆಟಿಂಗನ್ನು ಮಾಡಿ ನೀವು ಏನೆಲ್ಲ ಖರ್ಚನ್ನು ಮಾಡ್ತೀರಿ ಅಂತ, ಆ ಖರ್ಚಲ್ಲಿ ಅನ್ನೆಸೆಸರಿ ಎಕ್ಸ್ಪೆನ್ಸ್ಗಳನ್ನು ಕಡಿಮೆ ಮಾಡಲಿಕ್ಕೆ ನೋಡಿ, ಅತಿ ಹೆಚ್ಚು ಅಮೌಂಟನ್ನು ಸೇವ್ ಮಾಡಲಿಕ್ಕೆ ನೋಡಿ. ಈ ರೀತಿ ನೀವು ನಿಮ್ಮ ಖರ್ಚನ್ನು ನೋಟ್ ಮಾಡ್ತಾ ಹೋದಾಗ ಡೆಫಿನೆಟ್ಲಿ ನಿಮಗೆ ಒಂದಷ್ಟು ಅನ್ನೆಸೆಸರಿ ಖರ್ಚುಗಳು ಸಿಗ್ತಾ ಹೋಗುತ್ತೆ ಪ್ರತಿ ತಿಂಗಳು ನೀವು ಮಾಡುವಂಥದ್ದು. ಸೊ ಆ ಖರ್ಚುಗಳನ್ನು ನೀವು ಕಡಿಮೆ ಮಾಡ್ತಾ ಹೋದಾಗೆ ಆಬ್ವಿಯಸ್ಲಿ ನಿಮ್ಮ ಸೇವಿಂಗಲ್ಲಿ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ನೀವು ಆದಷ್ಟು ಸೇವಿಂಗ್ ಕಡೆ ಗಮನವನ್ನು ಕೊಟ್ಟಾಗ ಈ ರೀತಿ ಅನ್ನೆಸೆಸರಿ ಖರ್ಚನ್ನು ಕಡಿಮೆ ಮಾಡ್ಬೋದು. ಚಿಕ್ಕ ಚಿಕ್ಕ ಅಮೌಂಟನ್ನೇ ಸೇವ್ ಮಾಡಿ ಅದು ದೊಡ್ಡ ಅಮೌಂಟಾಗಿ ಬೆಳೀಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಈ ರೀತಿ ನಿಮ್ಮ ಅನ್ನೆಸೆಸರಿ ಖರ್ಚನ್ನು ಕಡಿಮೆ ಮಾಡಿ ಒಂದಷ್ಟು ಸೇವಿಂಗ್ ಹ್ಯಾಬಿಟನ್ನು ಕ್ರಿಯೇಟ್ ಮಾಡ್ಕೊಳ್ಳಿ. ಇಂಪಾರ್ಟೆಂಟ್ ಇರುವಂಥದ್ದು ಇನ್ವೆಸ್ಟಿಂಗ್ನ ಹ್ಯಾಬಿಟ್. ನಮಗೇನು ನಮ್ಮ ಹತ್ರ ನಾವೇನು ಮಾಡ್ತೀವಿ, ಇವತ್ತು ಅಮೌಂಟ್ ಇಲ್ಲ, ಚಿಕ್ಕ ಅಮೌಂಟ್ ಅಲ್ಲ, ಅದನ್ನೇನು ಸೇವ್ ಮಾಡೋದು ಅನ್ನೋ ಮೈಂಡ್ ಸೆಟ್ಟಲ್ಲಿ ಇರ್ತೀವಿ. ಬಟ್ ಹಾಗಲ್ಲ, ಒಂದು ಹ್ಯಾಬಿಟನ್ನು ನೀವು ಕ್ರಿಯೇಟ್ ಮಾಡಿ, ಎಷ್ಟು ಕಡಿಮೆ ಅಮೌಂಟ್ ಆದರೂ ಕೂಡ ಒಂದು ಹ್ಯಾಬಿಟನ್ನು ಕ್ರಿಯೇಟ್ ಮಾಡ್ಕೊಳ್ಳಿ ಸೇವಿಂಗನ್ನು ಮಾಡುವಂಥದ್ದು. ಸೊ ಈ ರೀತಿ ಸೇವಿಂಗನ್ನು ಮಾಡಿದಾಗ ನೆಕ್ಸ್ಟ್ ನೀವು ಇನ್ವೆಸ್ಟ್ಮೆಂಟನ್ನು ಮಾಡಬೇಕಾಗುತ್ತೆ. ಕೇವಲ ಸೇವಿಂಗಿಂದ ವೆಲ್ತನ್ನು ಬಿಲ್ಡ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಇನ್ವೆಸ್ಟ್ಮೆಂಟ್ ಎಲ್ಲಿ ಮಾಡ್ಬೋದು, ಆಲ್ರೆಡಿ ನಾನು ಒಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದ್ದೀನಿ ವೆಲ್ತನ್ನು ಬಿಲ್ಡ್ ಮಾಡಲಿಕ್ಕೆ ಇರುವಂಥ 4 ಫಂಡ್ಗಳು. ಮೊದಲನೇದಾಗಿ ನಾವು ಎಷ್ಟು ವರ್ಷದವರೆಗೆ ಇನ್ವೆಸ್ಟ್ಮೆಂಟ್ ಮಾಡ್ತೀವಿ ಅನ್ನೋದನ್ನು ಡಿಸೈಡ್ ಮಾಡಬೇಕಾಗುತ್ತೆ. ಅದೇ ರೀತಿ ನಾವು ಯಾವ ರೀತಿ ರಿಸ್ಕನ್ನು ತೆಗೆದುಕೊಳ್ಳಿಕ್ಕೆ ರೆಡಿ ಇದ್ದೀವಿ ಅನ್ನೋದನ್ನು ಡಿಸೈಡ್ ಮಾಡಬೇಕಾಗುತ್ತೆ. ಅದಕ್ಕನುಗುಣವಾಗಿ ನಾವು 2 ರಿಂದ 3 ಫಂಡ್ಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಹೋಗ್ಬೋದು. ಪ್ರತಿ ತಿಂಗಳು SIPಯನ್ನು ಮಾಡ್ತಾ ಹೋಗ್ಬೋದು. ಫಂಡ್ ಯಾವುದು ಅಂತ ನಿಮಗೆ ಬೇಕಿತ್ತು ಅಂತ ಹೇಳಿದ್ರೆ ನೀವು ನನಗೆ ಟೆಲಿಗ್ರಾಮ್ ಅಥವಾ ವಾಟ್ಸಪ್ಪಲ್ಲಿ ಕಾಂಟ್ಯಾಕ್ಟ್ ಮಾಡ್ಬೋದು. ಡಿಸ್ಕ್ರಿಪ್ಷನಲ್ಲಿ ಅದರ ಮಾಹಿತಿ ಇದೆ. ಅಥವಾ ನೀವು ನಮ್ಮ ಫಿನಾನ್ಷಿಯಲ್ ಫ್ರೀಡಮ್ ಫಾರ್ಮುಲಾ ಕೋರ್ಸನ್ನು ಚೆಕ್ ಮಾಡ್ಕೊಳ್ಬೋದು. ಅಲ್ಲಿ ಪ್ರತಿಯೊಂದು ಗೋಲ್ಗೆ ಅನುಗುಣವಾಗಿ ಯಾವ್ಯಾವ ಫಂಡ್ಗಳಲ್ಲಿ ನಾವು ಇನ್ವೆಸ್ಟ್ಮೆಂಟ್ ಮಾಡ್ಬೋದು ಅನ್ನೋದನ್ನು ನಾನು ಡಿಸ್ಕಸ್ ಮಾಡಿದ್ದೀನಿ. ಸೊ ಒಮ್ಮೆ ಈ ರೀತಿ ಸೇವಿಂಗ್ ಹ್ಯಾಬಿಟನ್ನು ಕ್ರಿಯೇಟ್ ಮಾಡಿಕೊಂಡು ಈ ಫಂಡ್ಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಹೋದಾಗ, ಒಂದು ಡಿಸಿಪ್ಲಿನ್ ವೇಯಿಂದ ಅದನ್ನು ಕಂಟಿನ್ಯೂ ಮಾಡ್ತಾ ಹೋದಾಗ ಲಾಂಗ್ ಟರ್ಮಲ್ಲಿ ನಮ್ಮ ವೆಲ್ತ್ ಬಿಲ್ಡ್ ಆಗುತ್ತೆ. ಸೊ ಇನಿಷಿಯಲ್ ನೀವು ಇನ್ವೆಸ್ಟ್ಮೆಂಟ್ ಸ್ಟಾರ್ಟ್ ಮಾಡಿದಾಗ ನಿಮಗಲ್ಲಿ ಏನೂ ಗ್ರೋತ್ ತೋರದೇ ಇರ್ಬೋದು. ಬಟ್ SIP ಅಥವಾ ಕಂಪೌಂಡಿಂಗ್ ವರ್ಕ್ ಆಗುವಂಥದ್ದು ನೀವು ಎಷ್ಟು ಟೈಮನ್ನು ಕೊಡ್ತೀರಿ ಅನ್ನೋದ್ರ ಮೇಲೆ. ನೀವು ಜಾಸ್ತಿ ಟೈಮ್ ಕೊಡ್ತಾ ಹೋದಾಗೆ ನಿಮಗೆ ಕಂಪೌಂಡಿಂಗ್ ಬೆಟರ್ ಆಗಿ ವರ್ಕ್ ಆಗ್ತಾ ಹೋಗುತ್ತೆ. ಸೊ ಇನಿಷಿಯಲಿ ನಿಮ್ಮ ಪ್ಲಾನ್ ಇರಬೇಕಾದಂಥದ್ದು ಸೇವಿಂಗ್ ಮಾಡಿ ಇನ್ವೆಸ್ಟ್ಮೆಂಟ್ ಮಾಡೋದ್ರ ಬಗ್ಗೆ. ಒಮ್ಮೆ ನೀವು ನಿಮ್ಮ ಗೋಲನ್ನು ಸೆಟ್ ಮಾಡಿ, 25 ವರ್ಷ 30 ವರ್ಷದ ಗೋಲನ್ನು ಸೆಟ್ ಮಾಡಿ ಇನ್ವೆಸ್ಟ್ಮೆಂಟ್ ಸ್ಟಾರ್ಟ್ ಮಾಡಿದಿರಿ ಅಂತ ಹೇಳಿದ್ರೆ ಅಲ್ಲಿ ಸ್ಟಾಪ್ ಮಾಡೋ ಬಗ್ಗೆ ಚಿಂತೆ ಮಾಡಬೇಡಿ. ನಿಮ್ಮ ಹತ್ರ ಸಾಧ್ಯ ಆದಾಗಲೆಲ್ಲ ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಬಂದಾಗ, ಮಂತ್ಲಿ ಇನ್ವೆಸ್ಟ್ಮೆಂಟನ್ನು ಒಂದು ಡಿಸಿಪ್ಲಿನ್ ವೇಯಿಂದ ಫಾಲೋ ಮಾಡ್ತಾ ಬಂದಾಗ ಲಾಂಗ್ ಟರ್ಮಲ್ಲಿ ವೆಲ್ತನ್ನು ಬಿಲ್ಡ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಹಾಗಾಗಿ ನನ್ನ ಸಂಬಳ ಕಡಿಮೆ ಇದೆ ಅನ್ನೋದ್ರ ಬಗ್ಗೆ ಚಿಂತೆ ಮಾಡಬೇಡಿ. ನಿಮ್ಮ ಸಂಬಳದಲ್ಲಿ ಎಷ್ಟು ಸೇವ್ ಮಾಡ್ಬೋದು ಅನ್ನೋದನ್ನು ನೋಡಿಕೊಂಡು ಇವತ್ತೇ ನಿಮ್ಮ SIPಯನ್ನು ಸ್ಟಾರ್ಟ್ ಮಾಡಿ. ಸೊ ಇವತ್ತು ನೀವು ಇನ್ವೆಸ್ಟ್ಮೆಂಟನ್ನು ಸ್ಟಾರ್ಟ್ ಮಾಡಿದ್ರೆ ಇನ್ನು 15 ರಿಂದ 20 ವರ್ಷದಲ್ಲಿ ಅದರ ಬೆನಿಫಿಟನ್ನು ನೋಡ್ತೀರಿ. ಇವತ್ತು ನೀವು ಡಿಲೇ ಮಾಡ್ತಾ ಹೋದರೆ ಕಂಪೌಂಡಿಂಗ್ನ ಅತ್ಯಂತ ಅಮೂಲ್ಯವಾದ ವರ್ಷವನ್ನು ಕಳ್ಕೊಳ್ತಾ ಹೋಗ್ತೀರಿ. ಸೊ ಇವತ್ತೇ ಇನ್ವೆಸ್ಟ್ಮೆಂಟನ್ನು ಸ್ಟಾರ್ಟ್ ಮಾಡಿ. ಈ ವಿಡಿಯೋ ಇಷ್ಟ ಆಯಿತು ಅಂತ ಲೈಕ್ ಮಾಡಿ, ಅದೇ ರೀತಿ ನಿಮ್ಮ ಫ್ರೆಂಡ್ ಜೊತೆ ಶೇರ್ ಮಾಡಿ. ಇದೇ ರೀತಿ ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ಫಾಲೋ ಮಾಡಿ. ಥ್ಯಾಂಕ್ ಯು.